ಹೀಗೆ ರೂಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಅವರು ANF ನ ಕಮಾಂಡರ್ ಮೇಡಮ್. ಈಗ ಕಾರ್ಯಾಚರಣೆ ಮೊದಲಿದಾಗ ಹೆಂಗಾಗಿತ್ತು ಮೇಡಮ್? ಒಂದು ತಿಂಗಳ ಹಿಂದೆ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ನಲ್ಲಿ ಹತ್ಯೆ ಆಯಿತು. ಆದ್ರೆ ಅವಾಗೂ ಕೂಡ ನಮ್ಮ ಆದ್ಯತೆ ಶರಣಾಗತಿ ಅಂತಾನೆ ಇತ್ತು. ಅದು ಆಕಸ್ಮಿಕವಾಗಿ ಕಾರ್ಯಾಚರಣೆಯಲ್ಲಿ ಎನ್ಕೌಂಟರ್ ಆಯಿತು. ಆನಂತರ ಶರಣಾಗತಿಗೆ ನಾವು ಅವತ್ತು ಒತ್ತು ಕೊಟ್ಟಿದ್ವಿ, ಇವತ್ತಿನ ತನಕನೂ ಒತ್ತು ಕೊಟ್ಟು ಸರ್ಕಾರದ ನೀತಿ ಇದು ಶರಣಾಗತಿ ಆಗಬೇಕನ್ನೋದು. ಹಾಗಾಗಿ ನಮ್ಮ ಆನರಬಲ್ CM ಹಾಗೂ ಆನರಬಲ್ HM ಲೀಡ್ ತಗೊಂಡಿದ್ದಾರೆ. ಸರ್ಕಾರ ಇದರ ಪರ ನಿಂತಿದ್ದರಿಂದ ಇದು ಸಾಧ್ಯ ಆಯಿತು. ಇವತ್ತು ನಕ್ಸಲರು 6 ಜನ ಸರೆಂಡರ್ ಆಗಿದ್ದಾರೆ. ಇದು ಆಲ್ಮೋಸ್ಟ್ ಎಂಡ್ ಆಫ್ ನಕ್ಸಲಿಸಮ್ ಇನ್ ಕರ್ನಾಟಕ ಅಂತಾನೆ ಹೇಳ್ಬೋದು. ಆಂಟಿ ನಕ್ಸಲ್ ಫೋರ್ಸ್ ಯಾವ ಒಂದು ಉದ್ದೇಶದಿಂದ ಸರ್ಕಾರ ಸ್ಥಾಪಿಸಿತ್ತು ಅದನ್ನ ಗುರಿ ನಾವು ಮುಟ್ಟಿದ್ದೇವೆ. ಸರ್ಕಾರದ ಸಪೋರ್ಟ್ನೊಂದಿಗೆ ನಾವು ಯಾರು ಕೂಡ ನಕ್ಸಲರ ವಿರೋಧಿಗಳಲ್ಲ. ನಕ್ಸಲ್ವಾದ ಅನ್ನೋದರ ವಿರೋಧ ಅಂದ್ರೆ ಅದನ್ನ ಹತ್ತಿಕ್ಕಲು ANF ಮಾಡಲಾಗಿತ್ತು. ಅದು ಇವತ್ತು ಗುರಿ ತಲುಪಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ SP ANF ಜಿತೇಂದ್ರ ದಯಾಮ ಹಾಗೂ ಇದು ನಮ್ಮ ಬಾಸ್ ISD DGP ಅವರಾದ ಸನ್ಮಾನ್ಯ ಶ್ರೀ ಪ್ರಣಬ್ ಮೊಹಂತಿ ಅವರು ಹಾಗೇನೆ ADG ಚಂದ್ರಶೇಖರ್ ಅವರು ಪದೇ ನಮಗೆ ಉತ್ಸಾಹ ತುಂಬ್ತಾ ಮತ್ತೆ ಒಂದು ಹ್ಯಾಂಡ್ಸ್ ಆನ್ ಸೂಪರ್ವಿಷನ್ ಮೂಲಕ ಇದನ್ನು ಮಾಡಿದ್ದಾರೆ. ಸೊ ಅದರ ಜೊತೆಗೇನೆ ನಾವು ನಾಗರಿಕ ಸೊಸೈಟಿದವ್ರನ್ನು ಒಳಗೊಡಿಸ್ಕೊಂಡ್ವಿ. ಅವರ ಒಂದು ಮುಖ್ಯ ಪಾತ್ರ ವಹಿಸಿ ಅದನ್ನ, ಯಾಕಂದ್ರೆ ಎಷ್ಟೋ ಸಲ ಫೋರ್ಸ್ನಲ್ಲಿರೋರು ಯೂನಿಫಾರ್ಮ್ ಹಾಕೊಂಡಿರೋರು ಏನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಹತ್ತಿಕ್ಲಿಕ್ಕೆ ಹೋದಾಗ ಅವರೇ ಮತ್ತೆ ಸಂಧಾನಕ್ಕೆ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಆ ಸಮಿತಿಯವರು ಪ್ಲಸ್ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಹೆಡ್ ಅವರು ಕೂಡ ಅವರ ರೋಲ್ ಕೂಡ ಇದೆ. ಅಂತ್ಯ ಆಯ್ತು ಅಂತಿಲ್ಲ ಮೇಡಮ್. ಓಕೆ, ಇದಿಷ್ಟು ರೂಪ ಅವರ ಮಾತುಗಳು. ಅವರು ANF ಕಮಾಂಡರ್ ಆಗಿದ್ರು, ಹೀಗಾಗಿ ಸಾಕಷ್ಟು ಮಾಹಿತಿ ಅವ್ರಿಗಿತ್ತು. ಹೀಗಾಗಿ ಇದು ನಕ್ಸಲಿಸಂ ಅಂತ್ಯ ಅಂತಲ್ಲ, ಕೊನೆ ಅಂತ ಹೇಳಿ ಕೊನೆಯ ಆ ಒಂದು ಹಂತಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.